ನಮಸ್ಕಾರ. ಒಂದು ಸಾಯಂಕಾಲ ಒಬ್ಬರು ಪ್ರೊಫೆಸರ್, ಒಂದು ಆಟೋಮೊಬೈಲ್ ಇಂಜಿನಿಯರಿಂಗ್ ಪ್ರೊಫೆಸರ್ ಅಂತ ಅನ್ಕೊಳ್ಳೋಣ, ಕಾರ್ನಲ್ಲಿ ಮನೆಗೆ ಹೋಗ್ತಾ ಇದ್ರು. ಸ್ವಲ್ಪ ದೂರ ಹೋದ್ಮೇಲೆ ಅವ್ರಿಗೆ ಗೊತ್ತಾಯ್ತು ಕಾರ್ದು ಒಂದು ಟೈರ್ ಪಂಚರ್ ಆಗಿದೆ ಅಂತ ಗೊತ್ತಾಯ್ತು. ರೋಡ್ ಸೈಡ್ನಲ್ಲಿ ನಿಲ್ಸಿದ್ರು. ರಸ್ತೆಯಲ್ಲಿ ಏನು ಹೆಚ್ಚಿಗೆ ವಾಹನಗಳು ಯಾವ ಓಡಾಡ್ತಾ ಇರಲಿಲ್ಲ. ಊರಿಂದ ಆಲ್ಮೋಸ್ಟ್ ಸ್ವಲ್ಪ ಆಚೆನೆ ಇತ್ತು ಅವ್ರ ಮನೆ. ಆ ಪಂಚರ್ ಆಗಿದ್ದು ಟೈರ್ಗೆ 4 ನಟ್ಟಿತ್ತು, ಅದನ್ನ ಬಿಚ್ಚಿದ್ರು. ಆ ಟೈರ್ ತೆಗೆದ್ರು, ಸ್ಟೆಪ್ನಿನ ಕರೆಕ್ಟ್ ಜಾಗದಲ್ಲಿ ಇಟ್ಟರು. ಇನ್ನೇನು ನಟ್ಟು ಹಾಕಬೇಕು ಅಷ್ಟರಲ್ಲಿ ಇದ್ದಕ್ಕಿದ್ದಾಗೆ ಮಳೆ ಶುರು ಆಗ್ಬಿಡ್ತು. ಈ ಬೆಂಗಳೂರು ಮಳೆ ಯಾವಾಗಲೂ ಹಾಗೆ ಅಲ್ವಾ, ಇದ್ದಕ್ಕಿದ್ದಾಗೆ ಬರುತ್ತೆ, ಇದ್ದಕ್ಕಿದ್ದಾಗೆ ನಿಂತೋಗುತ್ತೆ. ಸರಿ ನೋಡಿದ್ರು, ಪಕ್ಕದಲ್ಲೇ ಒಂದು ಸಣ್ಣದೊಂದು ಸೈಕಲ್ ಶಾಪ್ ಇತ್ತು. ಓಡೋಗಿ ಅಲ್ಲಿ ನಿಂತ್ಕೊಂಡ್ರು. ಒಂದು ಅರ್ಧ ಗಂಟೆ ಜೋರು ಮಳೆ ಬಂತು, ಆಮೇಲೆ ನಿಂತೋಯ್ತು. ಸರಿ, ಈಗ ನಟ್ನ ಹಾಕ್ಬಿಡೋಣ ಅಂತ ಹೇಳಿ ಬಂದು ನೋಡಿದ್ರು. ಆ ಮಳೆ ಬಂದಾಗ ಈ ನಟ್ಟು ಬಿಚ್ಚಿಟ್ಟಿದ್ರಲ್ಲ, ಆ ಮಳೆ ನೀರಲ್ಲಿ ಕೊಚ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದೋ ಎಲ್ಲ. ಹುಡುಕಾಡಿದ್ರು, ಎಲ್ಲೋ ಕಾಣಲಿಲ್ಲ. ಏನು ಮಾಡೋದು ಗೊತ್ತಾಗ್ಲಿಲ್ಲ ಅವ್ರಿಗೆ. ಸರಿ, ಆ ಸೈಕಲ್ ಶಾಪ್ನಲ್ಲಿ ಒಬ್ಬ ಚಿಕ್ಕ ಹುಡುಗ ಇದ್ದ, ಒಂದು 12-13 ವರ್ಷದ ಹುಡುಗ ಇರ್ಬೋದು. ಅವನಿಗೆ ಹೇಳಿದ್ರು, ನೋಡಪ್ಪ ಈ ಥರ ಆಯ್ತು, ಇವತ್ತು ಕಾರ್ ಇಲ್ಲೇ ಬಿಟ್ಟಿರ್ತೀನಿ, ನಾನು ಹೇಗೋ ಮನೆಗೆ ಹೋಗ್ತೀನಿ, ಈ ಕಾರ್ ಇಲ್ಲೇ ಇರಲಿ, ಬೆಳಿಗ್ಗೆ ಬಂದು ಇದನ್ನ ಸರಿ ಮಾಡಿಸ್ಕೊಂಡು ತಗೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಆ ಹುಡುಗ ಕೇಳ್ದ, ಯಾಕೆ ಸರ್ ಏನಾಯ್ತು ಅಂತ. ಈ ಥರ 4 ನಟ್ಟು ಬಿಚ್ಚಿಟ್ಟಿದ್ದೆ, ಮಳೆ ನೀರಿನಲ್ಲಿ ಎಲ್ಲೋ ಕೊಚ್ಕೊಂಡು ಹೋಗಿದೆ, ಏನೋ ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ಅವನು ಬಂದು ಹುಡುಕಾಡ್ದ, ಎಲ್ಲೋ ಕಾಣಲಿಲ್ಲ. ಅವಾಗ ಹುಡುಗ, ಸರ್ ಒಂದು ಕೆಲಸ ಮಾಡಿ, ಹೇಗಿದ್ರೆ ಇನ್ನು 3 ಟೈರ್ನಲ್ಲಿ ಚೆನ್ನಾಗಿದ್ದಾವಲ್ಲ, ಅದರಿಂದ ಒಂದೊಂದು ನಟ್ಟು ಬಿಚ್ಚಿಬಿಟ್ಟು ಈ ಚಕ್ರಕ್ಕೆ ಹಾಕಿ 3 ನಟ್ಟು ಸಾಕು, ನೀವು ಮನೆಗೆ ನಿಧಾನವಾಗಿ ಹೋಗ್ಬೋದು, ನಾಳೆ ಬೆಳಗ್ಗೆ ಸರ್ವಿಸ್ ಸ್ಟೇಷನ್ಗೆ ತಗೊಂಡೋಗಿ ಸರಿ ಮಾಡಿಸ್ಕೋಬೋದಲ್ವಾ ಅಂತ. ಪ್ರೊಫೆಸರ್ಗೆ ಆಶ್ಚರ್ಯ ಆಯಿತು. ಇಷ್ಟು ಚಿಕ್ಕ ಹುಡುಗ, ಎಷ್ಟು ಬುದ್ಧಿ ಇದೆ ಅವನಿಗೆ ಅಂತ ಸಂತೋಷ ಪಟ್ರು. ಈಗ ನೋಡಿ, ಆ ಪ್ರೊಫೆಸರು ಆಟೋಮೊಬೈಲ್ ಇಂಜಿನಿಯರಿಂಗ್ನಲ್ಲಿ ಅಷ್ಟೆಲ್ಲ ಓದಿ ಅಷ್ಟೆಲ್ಲ ಜ್ಞಾನ ಪಡ್ಕೊಂಡಿರೋರು. ಈ ಹುಡುಗ ಏನೂ ಓದಿಲ್ಲ, ಬರೀ ಸೈಕಲ್ ಶಾಪ್ನಲ್ಲಿ ಪಂಚರ್ ಹಾಕ್ಕೊಂಡಿರೋಂಥ ಹುಡುಗ. ಈಗ ಇವರಿಬ್ಬರಲ್ಲಿ ಯಾರ ಜ್ಞಾನ ಬಹಳ ಒಳ್ಳೆಯದು, ಉಪಯುಕ್ತ ಅನ್ಕೊಳ್ತೀರಾ? ನಾವು ಎಷ್ಟೇ ಓದಿರ್ಬೋದು, ನಮ್ಮ ಹೆಸರಿನ ಮುಂದೆ ಇಷ್ಟಿಷ್ಟುದ್ದ ಡಿಗ್ರಿ ಸಾಲಾಗಿ ಬರ್ಕೊಂಡಿರ್ಬೋದು, ಆದರೆ ನಮ್ಮ ಜೀವನನ ಸುಖಮಯ ಮಾಡೋದಕ್ಕೆ, ಆನಂದಮಯ ಮಾಡೋದಕ್ಕೆ ನಮಗೆ ಬೇಕಿರೋದು ಬರೀ ಆ ಡಿಗ್ರಿಗಳಲ್ಲ, ನಮ್ಮ ಜೀವನನ ಖುಷಿ ಮಾಡುವಂತಹ ಜ್ಞಾನ ನಮಗೆ ಬೇಕು. ಆ ಜ್ಞಾನ ಇಲ್ಲದೆ ಇದ್ರೆ ನಾವು ಎಷ್ಟೇ ಓದಿ ಏನೇ ಡಿಗ್ರಿ ಸಾಲ ಹಾಕೊಂಡೋದ್ನೋ ಕತ್ತೆ ಬೆನ್ನ ಮೇಲೆ ಗಂಧದ ಹೊರೆ ಹೊರಸಾಗಿರುತ್ತೆ ಅಷ್ಟೇ. ನಮಸ್ತೆ.